ಬೋಲೋ ಭಾರತ್ ಮಾತಾ ಕಿ. ಸದಲಗಾದಲ್ಲಿ ಅನ್ನದಾತ ಇವತ್ತು ನಿಜವಾಗೂ ಈ ಭಾಗದಿಂದ ಬೋರ್ಗಾಂವ್, ಚಮ್ಲೇವಾಡಿ, ಎಕ್ಸಮ್ಮ, ಭೋಜ್ ಬೇರೆ ಬೇರೆ ಗ್ರಾಮದಿಂದ ಬಂದಂತ ನಮ್ಮೆಲ್ಲ ರೈತರ ಅನ್ನದಾತ ಅವ್ರಿಗೆ ಮೊದಲನೇದಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಹೇಳಿ 7 ದಿವಸದಿಂದ ಇವತ್ತ ರೈತರು ಹೋರಾಟ ಮಾಡಿ ಇವತ್ತ ಗುರ್ಲಾಪುರ್ ಪ್ರವಾಸದಿಂದ ಪ್ರತಿಯೊಂದು ತಾಲೂಕಾದಲ್ಲಿ ಹೋರಾಟ ಮಾಡಿ ಇವತ್ತು ಸದಲ್ಗಾದಾಗೂ ಕೂಡ ಈ ಹೋರಾಟದಲ್ಲಿ ತಾವೆಲ್ಲ ರೈತರು ಸಹಭಾಗಿಯಾಗಿದ್ದೀರಿ. ವಿಶೇಷ ಅಂದ್ರೆ ನಾನು 4 ದಿವಸ ಬೆಂಗಳೂರಿಗೆ ಹೋಗಿನಿ. ಬಂದ್ಮೇಲೆ 2 ದಿವಸ ಆರಾಮಿಲ್ಲಾಗಿತ್ತು. ಗುರ್ಲಾಪುರ್ ಕ್ರಾಸ್ಗೂ ಕೂಡ ನಮ್ಮಲ್ಲಿ ರೈತರು ಫೋನ್ ಮಾಡಿ ನೀವು ಅಣ್ಣ ಬರ್ಬೇಕಂತ ನಮ್ಗೆ ವಿನಂತಿ ಮಾಡಿದಾಗ ಇವತ್ತು ಬೆಳಿಗ್ಗೆ ಸದಲ್ಗಾದಾಗ ತಾವೆಲ್ಲರೂ ಸೇರಿ ಅಂತ ಗುರುತಾದ್ಮೇಲೆ ಮಿತ್ರರಾದ ನಮ್ಮ ರಾಜು ಶೆಟ್ಟಿ ಅವ್ರ ಮಗ ಸೌರಭ್ ಶೆಟ್ಟಿ ಅವರು ಬಂದರು. ನಿಮ್ ಎಲ್ಲರ ಪರವಾಗಿ ನಾವು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಈ ಹೋರಾಟ ನಮ್ಮ ಗಡಿ ಭಾಗ, ನಮ್ಮ ಮಹಾರಾಷ್ಟ್ರದಿಂದ ಒಬ್ಬ ರೈತರಾಗಿ ಇವತ್ತ ದರ ಆಗ್ಲಿ ನಿಜವಾಗೂ ನಿಮ್ ಪರವಾಗಿ ಯಾರೇ ನಿಂತ್ರ 2 ವ್ಯಕ್ತಿ ಆದ ಸನ್ಮಾನ್ಯ ರಾಜು ಶೆಟ್ಟಿ ಅವರು, ಇಲ್ಲಿ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಇಬ್ಬರು ಕೂಡಿ ಈ ಭಾಗದಾಗ ನ್ಯಾಯ ಯಾರು ಕೊಟ್ಟಿದ್ದಾರೆ, ನಮ್ಮ ಇಬ್ಬರು ನಾಯಕರು ಕೊಟ್ಟಿದ್ದಾರೆ. ಇವತ್ತ ಹೋರಾಟ ಸಮಯದಲ್ಲಿ ಸಾಕಷ್ಟು ನಮ್ಮ ರೈತರು ಎಲ್ಲರೂ ಕೂಡಿ ಮಾತಾಡಿ ಇವತ್ತ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಈಗ ನೀವು ಏನು ಮನವಿ ಮಾಡಕತ್ತೀರಿ. ನಮ್ ಏನ್ ಇವತ್ತ ರೈತರು ಬೆಳೆ ಮಾಡಿದಾರು ಸುಮಾರು 3,500 ರೂಪಾಯಿ ಸಿಗಬೇಕು, ಅದಕ್ಕಿಂತ ₹1 ಕಡಿಮೆ ಸಿಗಬಾರ್ದಂತ ನಿಮ್ಮೆಲ್ಲರೂ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ ಇವತ್ತ ಸಕ್ಕರೆ ಸಚಿವರ ಜೊತೆ ಮಾತಾಡಿನಿ. ಅವ್ರು ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಇವತ್ತ ಸಾಯಂಕಾಲವರೆಗೆ ನಿಮ್ಗೆ ಏನ್ ಸಾಧ್ಯತೆ ನಾವು ಘೋಷಣೆ ಮಾಡ್ತೀವಿ ಅಂತ ಅವರು ಇವತ್ತ ಮೀಟಿಂಗ್ ನಲ್ಲಿ ಹೇಳಿದರು. ಆದ್ರೆ ಇವತ್ತ ನಾ ಒಂದು ಮಾತು ಹೇಳ್ತೀನಿ, FRP ಈ ಭಾಗದಾಗ ಇವತ್ತ ಸೌರಭ್ ಶೆಟ್ಟಿನೂ ಕೂಡ ಅದಾರ. ಮಹಾರಾಷ್ಟ್ರದ ನಾ ಕೇಳಿನಿ, 1 ತಾಸು ಬಿಟ್ಟು ಇವತ್ತು ಅವ್ರು ಕೂಡ ಇವತ್ತು ಎಲ್ಲರೂ ಮೀಟಿಂಗ್ ಮಾಡಿ ಇವತ್ತ ಸರ್ಕಾರ ಮತ್ತು ಎಲ್ಲ ಕಾರ್ಖಾನೆ ಕೂಡಿ ಚರ್ಚೆ ಮಾಡಿ ಸುಮಾರು 3,600 ರೂಪಾಯಿ ಅಲ್ಲಿ ಬಹುತೇಕ ಇವತ್ತು 1 ತಾಸದಾಗ ಘೋಷಣೆ ಆಗ್ತಿತ್ತು. ಇಲ್ಲೂ ಕೂಡ ಹಾಗೆ FRP ನಾವು ನೋಡಿದ್ರೆ ಇವತ್ತ ಸಕ್ಕರೆ ದರ 38 ರೂಪಾಯಿ ಇತ್ತು. 38 40 ರೂಪಾಯಿ ಸರಾಸರಿ ಹೇಳ್ತೀನ, ಒಮ್ಮೆ ಇಲ್ಲ 32 ಆಗ್ಬೇಕು. ಏನ್ ಬಸವರಾಜನ ಈ ಮನಸ್ಸಿನಿಂದ ಮಾತಾಡಿದ್ದಿ, ನೀ ಇವತ್ತು ಏನ್ ಮಾತಾಡಿದಿ ರೈತರ ಮನಸ್ಸು ಇಚ್ಛಾ ನೀನು ಇವತ್ತು ಮಾತಾಡಿದ್ರೆ ನಿನ್ಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. FRP ಸಕ್ಕರೆ ದರ 38 40 ಇದ್ದಿ. ಕೇಂದ್ರ ಸರ್ಕಾರವು ಕೂಡ ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಬರೀ ರಾಜ್ಯ ಸರ್ಕಾರ ನಿಮ್ ಜೋಡಿ ಅದಾರ. ಪ್ರಕಾಶ್ ಅಣ್ಣ ಇಲ್ಲಿ ಮಂತ್ರಿ ಇದ್ದಾಗ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ 300 ಕೋಟಿ ರೂಪಾಯಿ ಇವತ್ತು ಈ ಭಾಗದಾಗ ರೈತರ ನಾವು ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆ ಮಾಡಿದೆವು. ಕೇಂದ್ರ ಸರ್ಕಾರವು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಬರೀ ರಾಜ್ಯ ಸರ್ಕಾರ ಇಲ್ಲ, ನಾವು ಎರಡೂ ಸರ್ಕಾರ ನಮೂನ ಅದಾವ. ನಾವು ಈ ಭಾರತ ದೇಶದಾಗ ಅದೀವು, ನಮ್ಮ ಪುಣ್ಯ ಭೂಮಿ ಐತಿ, ನಮ್ಮ ರಾಜ್ಯ ಐತಿ, ನಮ್ಮ ನೆಲ ಅಂದ್ರೆ ನಮ್ಮ ತಾಯಿ ಐತಿ. ಎರಡೂ ಸರ್ಕಾರದವ್ರು ಇದನ್ನ ಬಗ್ಗೆ ವಿಚಾರ ಮಾಡಿ ಸತತವಾಗಿ ಮುಂದಿನ ಬರೋ ದಿನಮಾನದಾಗ ಇವತ್ತ ಇಲ್ಲಿ ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮೀಗ ಇವತ್ತು ಸಣ್ಣ ಹುಡುಗ ಕೂಡಿ ಇವತ್ತು ಮಾತಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ನಮ್ ಯಾವ ಯುವಕರು ಇವತ್ತ ಹಾದಿ ಮೇಲೆ ಬಂದ ಪ್ರತಿಭಟನೆ ಮಾಡಬಾರ್ದಂತ ನಾನು ನಿಮ್ಮೆಲ್ಲರೂ ಮೂಲಕ ಎರಡೂ ಸರ್ಕಾರಕ್ಕೆ ನಾನು ಕೈ ಮುಗಿದ ಇವ್ರಿಗೆ ವಿನಂತಿ ಮಾಡ್ತೀನಿ. ಯಾಕಂದ್ರೆ ನಾವು ಇವತ್ತು ಹೋರಾಟ ಮಾಡಬೇಕು, ನಮ್ಮ ಜೀವನ ಸಂಬಂಧ ಇಲ್ಲ. ಈ ಮುಂದಿನ ಭವಿಷ್ಯ ಅನುಕೂಲ ಆಗಬೇಕು, ಪ್ರಜ್ಞಾವಂತ ನಮ್ಮ ತಂಗಿ ಆಗಬೇಕು, ಇವತ್ತ ದೇಶದಲ್ಲಿ ಪ್ರಜ್ಞಾವಂತ ರೈತರಾಗಬೇಕಂತ ನಾವು ಈ ಬೀದಿಗೆ ಬಂದ ನಾವು ಇವತ್ತು ಹೋರಾಟ ಮಾಡಕತ್ತೀವಿ. ಅಭಿಜಿತ್, ನೀವು ಎಲ್ಲರೂ ಈ ಭಾಗದಿಂದ ನಾಳೆ ನಾಡ್ದು ಏನಂದಿರಿ, ನಿಮ್ ಕೈಗೆ ಹೆಜ್ಜೆ ಜೋಡಿಸಿ ನಿಮ್ ಜೊತೆಗೆ ಸರ್ಕಾರ ಘೋಷಣೆ ಮಾಡುವ ಮಠ ನಿಮ್ ಜೊತೆಗೆ ನಮ್ ಜೀವ ಇರುವ ಮಠ ನಿಮ್ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾವತ್ತು ಇವತ್ತ ಸೌರಭ್ಗೂ ಹೇಳ್ತೀನಿ, ನೀವು ಯಾವ ರೀತಿ ಮಹಾರಾಷ್ಟ್ರದಾಗ ಮಾಡಾಕತ್ತೀವಿ, ಕರ್ನಾಟಕದಾಗೂ ಕೂಡ ನಮ್ ಸರ್ಕಾರ ಸಮರ್ಥ ಐತಿ, ಏನ್ ಸಾಧ್ಯ ಐತಿ ನಾವ್ ಇವತ್ತು ಸಾಯಂಕಾಲ ಮಠ ನೋಡುನು ನಿಮ್ ಜೊತೆಗೆ ಹೆಜ್ಜೆ ಇಟ್ಟ ನಿಮ್ ಜೊತೆಗೆ ಅದೇ ಅಂತ ಹೇಳಿ ಈ ಕಾರ್ಯಕ್ರಮದಾಗ ಎಲ್ಲರೂ ಯಾರ ರೈತರು ಬಂದಾರು ಬಂದಿಲ್ಲ, ಇವತ್ತ ಯಾರ್ಯಾರು ತೋಟಪಟ್ಟಿದಾಗೂ ಕೂಡ ಅದರು, ಅವರು ಕೂಡ ಹೋರಾಟ ಮಾಡಿ. ಎರಡನೇದಂದ್ರೆ ನಾ ಇವತ್ತ ಪೊಲೀಸ್ ಇಲಾಖೆದವ್ರಿಗೂ ಹೇಳ್ತೀನಿ, ಯಾರು ಒಬ್ರು ರೈತರ ಮೇಲೆ ನೀವು ಕಾಯಲ್ಲಿ ಗಾಡಿ ಟೈರ್ ಪಂಚರ್ ಮಾಡಿದ್ವಿ ಇದು ಮಾಡುವಂತ ನೀವು ನಿರ್ಮಾಣ ಮಾಡುವುದಿಲ್ಲ. ರೈತರಂದ್ರೆ ನಮ್ ಜೀವ ಅದಾರ. ಒಬ್ರು ರೈತರಿಗೆ ಈ ಭಾಗದಾಗ ಯಾರಿಗೂ ಅಡಚಣೆ ಆಗಬಾರ್ದಂತ ನಿಮ್ದು ಇಲಾಖೆದವ್ರ ಜವಾಬ್ದಾರಿ ಐತಿ.
ಒಂದು ರೈತರ ಮಗ ಆಗಿ ನೀವು ಇವತ್ತನ ಎಚ್ಚರಿಕೆ ಕೊಟ್ಟ ಯಾರೂ ರೈತರಿಗೆ ತೊಂದರೆ ಆಗಬಾರ್ದಂತ ನೀವು ನೋಡ್ಕೋಬೇಕಂತ ನಿಮ್ ಜವಾಬ್ದಾರಿ ಐತಿ.